ಇದೆ. ಭಾನುವಾರ ಸಿಎಂ ಹಾಗೂ ಡಿಸಿಎಂ ಇಬ್ಬರ ಪಾಲಿಗೂ ಕೂಡ ಬಹಳ ಮಹತ್ವದ ದಿನ. ಹಾಗಾದ್ರೆ ಈ ಭಾನುವಾರ ಯಾರಿಗೆ ಶುಭ ಸುದ್ದಿಯನ್ನ ಕೊಡುತ್ತೆ? ಯಾರಿಗೆ ಶುಭ ಭಾನುವಾರ ಆಗುತ್ತೆ? ಯಾರ ಪಾಲಿಗೆ ಬರ, ಇನ್ಯಾರಿಗೆ ಶಾಪ? ಭಾನುವಾರ ಹಸ್ತಾಂತರದ ಮಾತುಕತೆ ನಡೆಯುತ್ತಾ ಅಥವಾ ಸಂಧಾನ ಮಾಡಲಾಗುತ್ತಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೂ ಕೂಡ ಮುಲಾವು ನೀಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ, 3-4 ಜನರನ್ನ ಕರೆಸ್ಕೊಳ್ತೀವಿ, ಮಾತುಕತೆಯನ್ನ ನಡೆಸ್ತೀವಿ, ಏನೋ ಒಂದು ತೀರ್ಮಾನ ಮಾಡ್ತೀವಿ, ಇದೆಲ್ಲದಕ್ಕೂ ಕೂಡ ಕೊನೆ ಅನ್ನೋದಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ರು. ಇದೆಲ್ಲವನ್ನು ಒಂದು ಫೈನಲ್ ಆಗಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂಥ ವಿಚಾರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಹೇಳಿರೋದ್ರಿಂದ ಇಬ್ಬರಿಗೂ ಕೂಡ ಮುಲಾವು ನೀಡುವಂಥ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಭಾನುವಾರದಂದು. ಈ ಸಭೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಮೀಟ್ ಮಾಡ್ತಾರೆ. ಸಿಎಂ ಹಾಗೂ ಡಿಸಿಎಂ ಏನಾಗುತ್ತೆ ಅನ್ನೋ ಪ್ರಶ್ನೆ. ಎಐಸಿಸಿ ಅಧ್ಯಕ್ಷರ ಮಧ್ಯಸ್ಥಿಕೆಯಲ್ಲಿ ಇದನ್ನ ಸಂಧಾನ ಅಥವಾ ಇದನ್ನ ಸರಿಪಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಅದಾಗಲೇ ಇಲ್ಲ. ಹಾಗಾಗಿ ಆ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅದೇನಿದ್ರು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂತ ಹೈಕಮಾಂಡ್ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆನೇ ಹೇಳಿಬಿಟ್ರು. ಈಗ ಉಳಿದಿರೋದು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇವರ ಮಧ್ಯಸ್ಥಿಕೆಯಲ್ಲಿ. ಹಾಗಾದ್ರೆ ಇದನ್ನ ಇತ್ಯರ್ಥಪಡಿಸ್ತಾರೆ, ಅವರು ಸೂಚನೆಯನ್ನ ಕೊಡ್ತಾರೆ, ಅವರೇ ನಿರ್ಧಾರವನ್ನ ಮಾಡ್ತಾರೆ ಅನ್ನೋ ವಿಚಾರ ವರದಿಯನ್ನ ಪಡ್ಕೊಂಡಿದ್ದಾರೆ. ಸಾಧಕ ಬಾಧಕಗಳು ಏನು ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ ವರದಿಯನ್ನ. ಸಿಎಂ ಬದಲಾವಣೆ ಆದರೆ ಏನಾಗಬಹುದು ರಾಜ್ಯದಲ್ಲಿ, ಅಥವಾ ಬದಲಾವಣೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು ಅನ್ನುವಂಥದ್ದನ್ನು ಈಗಾಗಲೇ ವರದಿಯನ್ನ ರೆಡಿ ಮಾಡಿಕೊಂಡಿರುವಂಥ ಖರ್ಗೆ ಅದನ್ನ ರಾಹುಲ್ ಗಾಂಧಿಗೂ ಕೂಡ ತಲುಪಿಸಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಭಾನುವಾರದ ಮೀಟಿಂಗ್ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದು. ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಪ್ರಮುಖರು ಆ ಭಾನುವಾರದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಮುಲಾವು ನೀಡುವಂಥ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಹಿರಿಯ ಸಚಿವರು ಕೂಡ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ. ಭಾನುವಾರದಂದು ಅಧಿಕಾರ ಹಸ್ತಾಂತರದ ಮಾತುಕತೆ ಆಗುತ್ತಾ, ಸಂಧಾನ ಆಗುತ್ತಾ, ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಈ ಗದ್ದುಗೆ ಗುದ್ದಾಟದ ವಿಚಾರ ಏನಿದೆ ಅದು ದೆಹಲಿ ಅಂಗಳಕ್ಕೆ ಮತ್ತೆ ತಲುಪ್ತಾ ಇದೆ. ಒಂದಷ್ಟು ಎರಡೂ ಬಣಗಳು ಕೂಡ ಪ್ರತಿತಂತ್ರಗಳನ್ನ ಮಾಡ್ತಾನೇ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅದೊಂದು ಶ್ರೀರಕ್ಷೆ ಸಿಕ್ಕಿದೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಆ ಶ್ರೀರಕ್ಷೆ ಯಾವುದು? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಿಎಂ ಪಟ್ಟಕ್ಕಾಗಿ ಸಿದ್ದರಾಮಯ್ಯ ಡಿಕೆಶಿ ಬಿಗಿಪಟ್ಟು. ಸಿದ್ದರಾಮಯ್ಯ ಬಲ ದಿನದಿಂದ ದಿನಕ್ಕೂ ಹೆಚ್ಚಳ. ನಾಯಕತ್ವ ಬದಲಾವಣೆ ಕಿಚ್ಚು ಜೋರಾಗಿದೆ. ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದಂತೆ ಕಾಣ್ತಾ ಇದೆ. ಸಿಎಂ ಸ್ಥಾನವನ್ನ ತಮಗೆ ನೀಡಬೇಕೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದಿದ್ದಾರೆ. ಸಿಎಂ ಸ್ಥಾನದಲ್ಲಿ ತಾವೇ ಮುಂದುವರಿಯಲೇಬೇಕು ಅಂತ ಹಾಲಿ ಸಿಎಂ ಸಿದ್ದರಾಮಯ್ಯ ಕೂಡ ಪಟ್ಟು ಹಿಡಿದಿದ್ದಾರೆ. ಇನ್ನು ಇದರ ಮಧ್ಯೆ ಸಿದ್ದರಾಮಯ್ಯ ಕ್ಯಾಂಪ್ ಮತ್ತಷ್ಟು ಬಲಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಸುತ್ತ ರಕ್ಷಣಾತ್ಮಕ ಕೋಟೆ ದಿನದಿಂದ ದಿನಕ್ಕೂ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ವಿವಾದವನ್ನ ಬಗೆಹರಿಸಲು ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿಯಾಗಿದೆ. ಶನಿವಾರ ಇಲ್ಲ ಭಾನುವಾರ ಈ ಗೊಂದಲಕ್ಕೆ ತೆರೆಬೀಳುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಿರಿಯ ನಾಯಕರ ಶ್ರೀರಕ್ಷೆ ದೊರೆತಿದೆ. ಸಿಎಂ ಸಿದ್ದರಾಮಯ್ಯಗೆ ಹಿರಿಯ ನಾಯಕರ ಶ್ರೀರಕ್ಷೆ. ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಲ್ಲಿರುವಂತಹ ಹಿರಿಯ ನಾಯಕರ ಶ್ರೀರಕ್ಷೆ ಸಿಕ್ಕಿದೆ. ಪವರ್ ಶೇರಿಂಗ್ ಮಾತುಕತೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಬೇಡವೇ ಬೇಡ. ಪಕ್ಷ ಹಿತದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಬೇಡ ಎಂಬ ವಾದ ಹಿರಿಯ ನಾಯಕರು ಹೊಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್, ಸಚಿವ ಕೆಜೆ ಜಾರ್ಜ್, ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಸಚಿವ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ನಾಯಕತ್ವ ಬದಲಾವಣೆ ಆಗುವುದು ಬೇಡವೇ ಬೇಡ ಅಂತ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರಂತೆ. ನಾಯಕತ್ವ ಬದಲಾವಣೆ ಅನಿವಾರ್ಯ ಎದುರಾದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆಗೆ ನಾವು ಮಾತಾಡ್ತೀವಿ, ನೀವು ಸಹ ನಾಯಕತ್ವ ಬದಲಾವಣೆ ಒಪ್ಪಬೇಡಿ ಅಂತ ಸಿಎಂಗೆ ಹಿರಿಯ ನಾಯಕರು ಒತ್ತಾಯ ಮಾಡಿದ್ದಾರಂತೆ. ಹೈಕಮಾಂಡ್ಗೆ ವಾಸ್ತವದ ಸ್ಥಿತಿ ನಾವು ಮನವರಿಕೆ ಮಾಡಿಕೊಡ್ತೀವಿ.
ಸಚಿವ ಕೆಜೆ ಜಾರ್ಜ್ ಬಿಕೆ ಹರಿಪ್ರಸಾದ್ ಮನವರಿಕೆ ಮಾಡ್ತಾರೆ ಎಂಬ ನಿರ್ಧಾರ ಮಾಡಲಾಗಿದೆಯಂತೆ. ಇನ್ನು ಪರಮೇಶ್ವರ್ ಹಾಗೂ ಮುನಿಯಪ್ಪ ಗಾಂಧಿ ಕುಟುಂಬದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದವರೇ ಪಕ್ಷದ ಕೈ ಹಿಡಿಯಲಿದೆ ಅಂತ ವಾದ ಮಾಡಲಿದ್ದಾರಂತೆ. ಇನ್ನು ಒಕ್ಕಲಿಗ ಸಮುದಾಯ ಕುಮಾರಸ್ವಾಮಿ ಅವರ ಜೊತೆಗೆ ಹೋಗಲಿದೆ. ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಇದ್ದಾರೆ. ಹಾಗಾಗಿ ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ಹೈಕಮಾಂಡ್ ಮುಂದೆಯೂ ಕೂಡ ಈ ಎಲ್ಲ ಹಿರಿಯರು ವಾದವನ್ನು ಮಂಡಿಸಲು ತಯಾರಿ ಮಾಡಿಕೊಂಡಿದ್ದಾರಂತೆ. ಒಟ್ಟಾರೆಯಾಗಿ ನಾಯಕತ್ವ ಬದಲಾವಣೆ ಸಂಘರ್ಷದಲ್ಲಿ ಕ್ಷಣ ಕ್ಷಣಕ್ಕೂ ಸಿಎಂ ಸಿದ್ದರಾಮಯ್ಯ ಬಲ ಹೆಚ್ಚಾಗ್ತಾ ಇದ್ದು, ಅಹಿಂದ ಮಾಸ್ ಲೀಡರ್ಶಿಪ್ ಮತ್ತೆ ಹಿರಿಯ ನಾಯಕ ಬಲ ಸಿದ್ದರಾಮಯ್ಯ ಸ್ಥಾನವನ್ನು ಭದ್ರಪಡಿಸಿದೆ. ಹನುಮಂತ್ ತುರ್ಕದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಭಾನುವಾರ ಸಿಎಂ ಹಾಗೂ ಡಿಸಿಎಂ ಇಬ್ಬರ ಪಾಲಿಗೂ ಕೂಡ ಬಹಳ ಮಹತ್ವದ ದಿನ. ಹಾಗಾದ್ರೆ ಈ ಭಾನುವಾರ ಯಾರಿಗೆ ಶುಭ ಸುದ್ದಿಯನ್ನ ಕೊಡುತ್ತೆ? ಯಾರಿಗೆ ಶುಭ ಭಾನುವಾರ ಆಗುತ್ತೆ? ಯಾರ ಪಾಲಿಗೆ ಬರ, ಇನ್ಯಾರಿಗೆ ಶಾಪ? ಭಾನುವಾರ ಹಸ್ತಾಂತರದ ಮಾತುಕತೆ ನಡೆಯುತ್ತಾ ಅಥವಾ ಸಂಧಾನ ಮಾಡಲಾಗುತ್ತಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೂ ಕೂಡ ಮುಲಾವು ನೀಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ, 3-4 ಜನರನ್ನ ಕರೆಸ್ಕೊಳ್ತೀವಿ, ಮಾತುಕತೆಯನ್ನು ನಡೆಸ್ತೀವಿ, ಏನೋ ಒಂದು ತೀರ್ಮಾನ ಮಾಡ್ತೀವಿ, ಇದೆಲ್ಲದಕ್ಕೂ ಕೂಡ ಕೊನೆ ಅನ್ನೋದಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ರು. ಇದೆಲ್ಲವನ್ನು ಒಂದು ಫೈನಲ್ ಆಗಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂಥ ವಿಚಾರವನ್ನು ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಹೇಳಿರೋದ್ರಿಂದ ಇಬ್ಬರಿಗೂ ಕೂಡ ಮುಲಾವು ನೀಡುವಂಥ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಭಾನುವಾರದಂದು. ಈ ಸಭೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಮೀಟ್ ಮಾಡ್ತಾರೆ. ಸಿಎಂ ಹಾಗೂ ಡಿಸಿಎಂ ಏನಾಗುತ್ತೆ ಅನ್ನೋ ಪ್ರಶ್ನೆ. ಎಐಸಿಸಿ ಅಧ್ಯಕ್ಷರ ಮಧ್ಯಸ್ಥಿಕೆಯಲ್ಲಿ ಇದನ್ನ ಸಂಧಾನ ಅಥವಾ ಇದನ್ನ ಸರಿಪಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಅದಾಗಲೇ ಇಲ್ಲ. ಹಾಗಾಗಿ ಆ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅದೇನಿದ್ರು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂತ ಹೈಕಮಾಂಡ್ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆನೇ ಹೇಳಿಬಿಟ್ರು. ಈಗ ಉಳಿದಿರೋದು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇವರ ಮಧ್ಯಸ್ಥಿಕೆಯಲ್ಲಿ. ಹಾಗಾದರೆ ಇದನ್ನು ಇತ್ಯರ್ಥಪಡಿಸ್ತಾರೆ, ಅವರು ಸೂಚನೆಯನ್ನು ಕೊಡ್ತಾರೆ, ಅವರೇ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ವಿಚಾರ ವರದಿಯನ್ನು ಪಡ್ಕೊಂಡಿದ್ದಾರೆ. ಸಾಧಕ ಬಾಧಕಗಳು ಏನು ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ ವರದಿಯನ್ನು. ಸಿಎಂ ಬದಲಾವಣೆ ಆದರೆ ಏನಾಗಬಹುದು ರಾಜ್ಯದಲ್ಲಿ, ಅಥವಾ ಬದಲಾವಣೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು ಅನ್ನುವಂಥದ್ದನ್ನು ಈಗಾಗಲೇ ವರದಿಯನ್ನು ರೆಡಿ ಮಾಡಿಕೊಂಡಿರುವಂಥ ಖರ್ಗೆ ಅದನ್ನು ರಾಹುಲ್ ಗಾಂಧಿಗೂ ಕೂಡ ತಲುಪಿಸಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಭಾನುವಾರದ ಮೀಟಿಂಗ್ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದು. ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಪ್ರಮುಖರು ಆ ಭಾನುವಾರದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಮುಲಾವು ನೀಡುವಂಥ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಹಿರಿಯ ಸಚಿವರು ಕೂಡ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ. ಭಾನುವಾರದಂದು ಅಧಿಕಾರ ಹಸ್ತಾಂತರದ ಮಾತುಕತೆ ಆಗುತ್ತಾ, ಸಂಧಾನ ಆಗುತ್ತಾ, ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಈ ಗದ್ದುಗೆ ಗುದ್ದಾಟದ ವಿಚಾರ ಏನಿದೆ ಅದು ದೆಹಲಿ ಅಂಗಳಕ್ಕೆ ಮತ್ತೆ ತಲುಪ್ತಾ ಇದೆ. ಒಂದಷ್ಟು ಎರಡೂ ಬಣಗಳು ಕೂಡ ಪ್ರತಿತಂತ್ರಗಳನ್ನು ಮಾಡ್ತಾನೇ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅದೊಂದು ಶ್ರೀರಕ್ಷೆ ಸಿಕ್ಕಿದೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಆ ಶ್ರೀರಕ್ಷೆ ಯಾವುದು? ಇಲ್ಲಿದೆ ನೋಡಿ ಡೀಟೇಲ್ಸ್.